ಕೇವಲ 3 ಗಂಟೆಗಳಲ್ಲೇ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕ್. ಜಮ್ಮು ಕಾಶ್ಮೀರದ 11 ಸ್ಥಳಗಳಲ್ಲಿ ಪಾಕಿಸ್ತಾನದಿಂದ ಮತ್ತೆ ದಾಳಿಯಾಗಿದೆ. ಪಾಕ್ನಿಂದ ಭಾರತದ ಮೇಲೆ 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯಾಗಿದೆ. ಪಾಕ್ ಭಾರತದ ನಡುವೆ 4 ಗಡಿ ರಾಜ್ಯಗಳಲ್ಲಿ ದಾಳಿ ನಡೆದಿದ್ದು ಬ್ಲಾಕ್ಔಟ್ ಮಾಡಲಾಗಿದೆ. ಪಾಕಿಸ್ತಾನದ ಡ್ರೋನ್ ದಾಳಿಯ ಬೆನ್ನಲ್ಲೇ ಬ್ಲಾಕ್ಔಟ್ ಆದೇಶ ಹೊರಡಿಸಿದ್ದು ಉಧಂಪುರ, ಅಖ್ನೂರ್, ನೌಶೇರಾ, ಪೂಂಚ್ನಲ್ಲಿ ದಾಳಿ ನಡೆದಿದೆ. ರಜೌರಿ, ಆರ್ಎಸ್ ಪುರ, ಕಥುವಾದಲ್ಲಿ ಪಾಕ್ನಿಂದ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರದಾದ್ಯಂತ ಭಾರತೀಯ ಸೇನೆಯಿಂದ ಹೈ ಅಲರ್ಟ್. ಶ್ರೀನಗರದಲ್ಲಿ ಭಾರೀ ಪ್ರಮಾಣದ ಸ್ಫೋಟ ನಡೆದಿರುವ ವರದಿಯಾಗ್ತಾ ಇದೆ. ಶ್ರೀನಗರ ಗುರಿಯಾಗಿಸಿಕೊಂಡು ಪಾಕ್ನಿಂದ ಡ್ರೋನ್ ದಾಳಿ ನಡೆದಿದ್ದು ಗುಜರಾತ್ನ ಕಚ್ನಲ್ಲೂ ಪಾಕ್ನಿಂದ ಡ್ರೋನ್ ದಾಳಿ ನಡೆದಿದೆ. ಪಾಕ್ನಿಂದ ಫೈರ್ ಆದ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಸೇನೆ. ನೀವು ಈಗ ನೋಡ್ತಾ ಇರೋ ವಿಜುವಲ್ಸ್ ಕೆಲವೇ ನಿಮಿಷಗಳ ಮುಂಚಿನವು. ಕದನ ವಿರಾಮಕ್ಕೆ ಅಂತ ಮಂಡಿಯೂರಿದ್ದ ಪಾಕ್ 3 ಗಂಟೆಗಳಲ್ಲಿ ತನ್ನ ನರಿಬುದ್ಧಿಯನ್ನ ಮತ್ತೆ ತೋರಿಸಿದೆ. ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗ್ತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕದನ ವಿರಾಮ ಆಗಿದೆ. ಇನ್ನೆಲ್ಲ ತಣ್ಣಗಾಯ್ತು ಅಂತ ರಸ್ತೆಗಿಳಿದ ಅಲ್ಲಿನ ನಾಗರಿಕರ ಕಣ್ಣಿಗೆ ಬಿದ್ದಿರುವ ವಿಜುವಲ್ಸ್, ಅವರ ಮೊಬೈಲ್ಗಳಲ್ಲಿ ಸೆರೆಯಾಗಿರುವ ವಿಜುವಲ್ಸ್ ಇದು. ಲಾಲ್ ಚೌಕ್ನ ಭಾಗದಿಂದ ಅಲ್ಲಿನ ನಾಗರಿಕರು ಸೆರೆ ಹಿಡಿದಿರೋ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಡ್ರೋನ್ಗಳ ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನ. ಕದನ ವಿರಾಮ ಘೋಷಣೆಯಾದ ಕೇವಲ 3 ಗಂಟೆಯ ಒಳಗೆ ನೀವೀಗ ನೋಡ್ತಾ ಇರೋದು ಕೆಲವೇ ನಿಮಿಷಗಳ ಮುಂಚೆ ಸೆರೆಯಾಗಿರೋ ದೃಶ್ಯಗಳು. ಮೊಬೈಲ್ನಲ್ಲಿ ಸೆರೆಯಾಗಿರೋ ದೃಶ್ಯ. ಬ್ಲಾಕ್ಔಟ್ ಮಾಡಲಾಗಿದೆ. ತಕ್ಷಣವೇ ಸೈರನ್ಗಳು ಮೊಳಗಿವೆ. ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ಧಿಯನ್ನ ಮತ್ತೆ ತೋರಿಸಿದೆ. ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಭಾರತದ ದಾಳಿಯಿಂದ ನಾವು ದಿವಾಳಿಯಾಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಬೇಡ್ಕೊಳ್ತು, ಸಹಾಯ ಮಾಡಿ ಅಂತ ಬೇಡ್ಕೊಳ್ತು, ಜೊತೆಗೆ ಹೇಗಾದ್ರೂ ಮಾಡಿ ಈ ಕದನ ವಿರಾಮವನ್ನ ನಿಲ್ಲಿಸಿ ಅಂತ ಬೇಡಿಕೊಳ್ತು. ಕದನ ವಿರಾಮ ನಿಂತ 3 ಗಂಟೆಯಲ್ಲಿ ತನ್ನ ಚಾಳಿ ಮುಂದುವರೆಸಿದೆ. ಭಾರತದ ಗಡಿಯಾದ್ಯಂತ ಡ್ರೋನ್ ದಾಳಿ ನಡೆಸಿದೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ. ಜಮ್ಮು ಕಾಶ್ಮೀರದಲ್ಲಿದ್ದಾರೆ, ಅಲ್ಲಿನ ಘಟನೆಗಳು ಅವರ ಕಣ್ಣ ಮುಂದೆ ನಡೀತಾ ಇದೆ. ಬ್ಲಾಕ್ಔಟ್ ಆಗಿದೆ, ಇದೆಲ್ಲದರ ಬಗ್ಗೆ ವಿವರಿಸ್ತಾರೆ. ಮಂಜು, ಅಲ್ಲಿನ ಸನ್ನಿವೇಶ ಹೇಗಿದೆ? ಕೆಲವೇ ನಿಮಿಷಗಳ ಮುಂಚೆ ನೀವು ವಿವರಿಸ್ತಾ ಇದ್ರಿ, ಅಲ್ಲೇನಾಗ್ತಾ ಇದೆ ಅಂತ. ಭಾವನಾ, ಇಡೀ ಕಾಶ್ಮೀರ ಜಮ್ಮುವಿನ ಕಣಿವೆ ಈಗ ಪೂರ್ತಿ ಮತ್ತೆ ಕತ್ತಲಲ್ಲಿದೆ. ಕಾರಣ, ಈ ಕತ್ತಲಿಗೆ ಕಾರಣ ಪಾಕಿಸ್ತಾನದಿಂದ ಆರಿ ಬರ್ತಾ ಇರುವಂಥ ಡ್ರೋನುಗಳು, ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇರುವಂಥ ನಮ್ಮ S-4 ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ ನಮ್ಮ ಸೀಸ್ಫೈರನ್ನು 1 ಗಂಟೆಯ ಹಿಂದೆ ಒಪ್ಪಿಕೊಂಡಂಥ ಪಾಕಿಸ್ತಾನ 1 ಗಂಟೆಯ ಒಳಗೆ ತನ್ನ ನರಿಬುದ್ಧಿಯನ್ನು ತೋರಿಸಿದೆ, ಕೆಟ್ಟ ಬುದ್ಧಿಯನ್ನು ತೋರಿಸಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲವೂ ಆಯಿತು ಅಂದುಕೊಂಡು ಇಡೀ ಶ್ರೀನಗರದ ಜನ ಒಂದು ರೀತಿಯಲ್ಲಿ ಖುಷಿಯಾಗಿದ್ದರು. ಏನು ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಯಿತು. ಸಂಜೆ ಎಲ್ಲ ಬಂದು ಕಾಫಿ ಕುಡಿಯುವಂಥದ್ದು ಕೂಡ ನಾವು ದೃಶ್ಯಗಳನ್ನು ನೋಡಿಕೊಂಡು ಒಳಗಡೆ ಹೋದ್ವಿ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಒಟ್ಟಿನಲ್ಲಿ ಈ ಸಂಘರ್ಷ ತಿಳಿ ಆಗ್ತಾ ಇದೆಯಲ್ಲ ಅಷ್ಟೇ ಸಾಕು, ಕಾಶ್ಮೀರಿಗರಿರಲಿ ಮತ್ತು ಜಮ್ಮುನಲ್ಲಿರಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡುವಂಥ ಜನ, ನಾವು ಜಗಳಗಂಟ್ರಲ್ಲ ಅನ್ನುವಂಥ ಮಾತು, ಅಭಿಪ್ರಾಯಗಳು ಇಲ್ಲಿ ವ್ಯಕ್ತ ಆಗ್ತಾ ಇತ್ತು ಕಾಫಿ ಶಾಪ್ ಮುಂದೆ. ಅವರು ಇನ್ನೂ ಮನೆ ತಲುಪಿದ್ರೋ ಇಲ್ಲೋ, ಇದೇ ನಾನು ನಿಂತಿರುವಂಥದ್ದು ದಾಲ್ ಲೇಕ್ ಮುಂದೆ ನಿಂತಿದ್ದೀನಿ. ದಾಲ್ ಲೇಕ್ನ ಒಂದು ಭಾಗ ಅಂದರೆ ದಾಲ್ ಲೇಕ್ನ ಎಡಭಾಗ ನೀವು ನೋಡ್ಬೋದು. ಈ ಒಂದು ಕಣಿವೆ ಏನು ಪಹಡಿ, ಈ ಪಹಡಿಯ ಹಿಂಭಾಗ ಒಂದು ಬಾದಾಮ್ ಬಾಗ್ ಅನ್ನುವಂತಹ ಪ್ರದೇಶ ಬರುತ್ತೆ. ಅಲ್ಲಿ CRPFನ ಪ್ರಮುಖ ಕೇಂದ್ರ ಅಥವಾ ಪ್ರಮುಖ ಕಾರ್ಯಾಲಯ ಇದೆ. ಅದನ್ನು ಗುರಿಯಾಗಿರಿಸಿಕೊಂಡು ಪದೇ ಪದೇ ದಾಳಿಗಳು ನಡೀತಾ ಇರುವಂಥದ್ದು. ನಿನ್ನೆ ಸಂಜೆಯೂ ಕೂಡ ಇಲ್ಲಿ ದಾಳಿ ನಡೆದಿತ್ತು. ಆನಂತರ ಇವತ್ತು ಬೆಳಗ್ಗೆಯೂ ಕೂಡ ನಾವು 6 ಗಂಟೆಯ ವಾರ್ತೆಯಲ್ಲೂ ಕೂಡ ನಡೆಯುವ ಸಂದರ್ಭದಲ್ಲೂ ಕೂಡ ಇಲ್ಲಿ 4-5 ಬಾರಿ ಸಿಡಿದಿದ್ದು ಸದ್ದನ್ನು ಕೂಡ ನಾವು ಕೇಳಿದ್ವಿ. ಅದೇ ರೀತಿ ಸಂಜೆ ಆಗ್ತಲೂ ಎಲ್ಲವೂ ಕೂಡ ಮುಗೀತು.
ಇನ್ನೇನಿದ್ರು ಕೂಡ ಎಲ್ಲರೂ ಖುಷಿಯಾಗಿರೋಣ ಅನ್ನೋ ಅಷ್ಟೊತ್ತಿಗೆ ಇವತ್ತು ಹೆಚ್ಚು ಕಡಿಮೆ ಒಂದು 20ರಿಂದ 25 ಬಾರಿ ನಾವು ಆ ಸದ್ದನ್ನು ಕೇಳಿದ್ವಿ. ಇಲ್ಲಿ ಡ್ರೋನುಗಳು ಹಾರಾಟ ಮಾಡಿದ್ದನ್ನು ನೋಡಿದ್ವಿ, ಅಲ್ಲಿ ಹೊರಡಿದು ಉಳಿಸುವಂಥದ್ದು ಆ ಸದ್ದನ್ನು ಕೂಡ ನಾವು ಕೇಳಿದ್ವಿ. ಅಂದರೆ ಇಲ್ಲಿನ ಜನರು ಕೂಡ ಅಷ್ಟೇ, ಈ ಕಡೆ ಬಂದಂಥವ್ರು ಏನು ಆಗ್ತಾ ಇದೆ ಅನ್ನೋಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಅನ್ನಂಥ ಈ ರೀತಿಯ ಬೇಸರವನ್ನು ವ್ಯಕ್ತಪಡಿಸ್ತಾ ಅವರು ಮನೆಯ ಒಳಗಡೆ ಹೋಗ್ತಾ ಇದ್ರು. ಮತ್ತು ನೀವು ಹೋಗಿ ಏನಾದರೂ ತೊಂದರೆ ಆಗ್ಬೋದು ಅನ್ನುವಂತಹ ಅಡ್ವೈಸ್ ಕೂಡ ನಮಗೆ ಕೊಡ್ತಾ ಇದ್ರು. ಈ ಶ್ರೀನಗರದಲ್ಲೇ ಇಷ್ಟು ಅಂದರೆ ಈ ದಾಲ್ ಲೇಕ್ ಸಮೀಪ ಇರುವಂತಹ ಜಾಗದಲ್ಲೇ ಸುಮಾರು 25ಕ್ಕೂ ಹೆಚ್ಚು ಬಾರಿ ಉಲ್ಲಂಘನೆ ಆಗಿದೆ. ಇನ್ನು ಆ ಕಡೆ ಭಾಗಕ್ಕೆ ಲಾಲ್ ಚೌಕ್, ಏರ್ಪೋರ್ಟ್ ಆ ಕಡೆ ಭಾಗಕ್ಕೆ ಹೋದರೆ ಇನ್ನೆಷ್ಟು ಬಾರಿ ಉಲ್ಲಂಘನೆ ಆಗಿದೆಯೋ ಅನ್ನುವಂಥ ಲೆಕ್ಕ ಇನ್ನೂ ಕೂಡ ಸಿಗ್ತಾ ಇಲ್ಲ, ಅಷ್ಟು ಬಾರಿ ಉಲ್ಲಂಘನೆ ಆಗಿದೆ. ಇಷ್ಟರ ನಡುವೆ ಇಡೀ ಕಣಿವೆ ಏನಿದೆ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಪುನಃ ಶುರುವಾಗಿರುವಂಥ ಜಮ್ಮುವಿಂದ ಹಿಡಿದು ರಜೋರಿ ಇರಲಿ, ನೌಶಾದ್ ಇರಲಿ, ಈ ಕಡೆ ಸುಂದರ್ ಬನಿಯಾ ಇರಲಿ, ಮುಂದೆ ಬಂದರೆ ಶ್ರೀನಗರ ಇರಲಿ, ಎಲ್ಲ ಕಡೆಯೂ ಕೂಡ ಈ ಸದ್ದು ಮೊಳಗಿರುವಂಥದ್ದು. ರಜೋರಿಯಲ್ಲಿ ಅಂತೂ ಪೂರ್ತಿಯಾಗಿ ಪೂಂಚ್ ರಜೋರಿಯಲ್ಲಂತೂ ಪೂರ್ತಿಯಾಗಿ ಸದ್ದು ಮೊಳಗ್ತಾನೆ ಇದೆ. ಶೆಲ್ ದಾಳಿಯ ಶಬ್ದ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಭಾರತ ಸೇನೆ ಉತ್ತರವನ್ನು ಕೊಡ್ತಾನೆ ಇದೆ, ನಮ್ಮ ತಂತ್ರಜ್ಞಾನ ಉತ್ತರ ಕೊಡ್ತಾನೆ ಇದೆ. ಯಾವುದೂ ಕೂಡ ಲ್ಯಾಂಡಿಂಗ್ ಆಗೋಕ್ಕೆ ಬಿಡ್ತಾ ಇಲ್ಲ ಭಾರತದ ನೆಲದ ಮೇಲೆ. ಉಳಿದಿರುವುದು ಅಲ್ಪ ಸ್ವಲ್ಪ ಎಲ್ಲಾದರೂ ಆದರೆ ಅದು ಒಂದಷ್ಟು ಸಣ್ಣ ಪುಟ್ಟ ಹಾನಿ ಆಗಬಹುದೇ ಹೊರತು ದೊಡ್ಡ ಪ್ರಮಾದವಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಕಳೆದ 3 ದಿನಗಳಿಂದನೂ ಭಾರತದ ಜನರಿಗೆ ಮತ್ತು ವಿಶ್ವದ ಜನರಿಗೆ ತೋರಿಸ್ತಾನೆ ಬಂದಿದ್ದೇವೆ. ಸೊ ಇವತ್ತು ಕೂಡ ಅದೇ ಮಾಡಿರುವಂಥದ್ದು. ಇವತ್ತು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಾನು ಉರಿ ಪ್ರದೇಶಕ್ಕೆ ಹೋಗಿದ್ದೆ, ಬಾರಾಮುಲ್ಲಾ ಕಡೆ ಎಲ್ಲ ಓಡಾಡ್ಕೊಂಡ್ಬಂದೆ. ಅಲ್ಲಿ ಜನರು ಕೂಡ ಹೇಳ್ತಾ ಇದ್ರು, ನಾವು ಮಧ್ಯಾಹ್ನ ನಾವು ನಿಂತದ್ದ ಸಂದರ್ಭದಲ್ಲೇ ಇದೇ ರೀತಿಯ ಸದ್ದು ಉರಿ ಭಾಗದಲ್ಲಿ ಕೇಳಿಬಿಟ್ಟು. ಯಾಕಂದರೆ ಇವತ್ತು ಬೆಳಿಗ್ಗೆ ಅದೇ ಸದ್ದಿಗೆ, ಅದೇ ಶೆಲ್ ದಾಳಿಗೆ ಅಲ್ಲಿನ ಸುಮಾರು 4-5 ಮನೆಗಳು ನಾಶ ಆಗಿದ್ದು. ಆ ಎಲ್ಲ ವರದಿಗಳನ್ನು ನೋಡಿಕೊಂಡು ಪುನಃ ಬರಬೇಕಾದ್ರೆ ಸದ್ದು ಕೇಳಿತು, ಸೈರನ್ ಮೊಳಗ್ತು. ಆ ಸಂದರ್ಭದಲ್ಲಿ ಜನರು ಓಡಿ ಹೋಗ್ತಾ ಇದ್ದು ನಮ್ಮನ್ನು ಕೂಡ ಹೋಗಿ ಬೇರೆ ಸುರಕ್ಷಿತ ಸ್ಥಳಕ್ಕೆ ಅಂತ ಹೇಳ್ತಾ ಇದ್ರು. ಆದರೆ ಅವರಿಗೆ ಅದು ಕಾಮನ್ ಆಗಿದೆ ಬಿಡಿ ಸರ್ ಅನ್ನುವಂಥವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಅವ್ರು ಹೇಳ್ತಾ ಇದ್ರು, ಸರ್ ಇವತ್ತೂ ಕೂಡ ಆಗುತ್ತೆ, ನೀವು ಬೇಕಾದ್ರೆ ಕಾದು ನೋಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಪುನಃ ಏನೋ ಕದನ ವಿರಾಮ ಆಯಿತು, ಆದರೆ ಪುನಃ ಅದು ಉಲ್ಲಂಘನೆ ಆಗಿದ್ದು ಕೂಡ. ಅದರ ಉಲ್ಲಂಘನೆ ಕೇವಲ ನಾವು ಹೇಳ್ತಾ ಇಲ್ಲ, ಜಮ್ಮು ಕಾಶ್ಮೀರದ CM ಟ್ವೀಟ್ ಮಾಡಿ, ಅಂದರೆ ಎಕ್ಸಲ್ಲಿ ಮಾಹಿತಿ ಹಾಕಿ ಅದರ ಜೊತೆಗೆ ಅವರೇ ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದಾರೆ, ಅವರ ಮನೆ ಸಮೀಪ ಹೇಗೆ ವೈಲೇಷನ್ ಆಯಿತು ಅನ್ನುವಂಥದ್ದನ್ನು. ಸೊ ಹಂಗಾಗಿ ಎಲ್ಲವೂ ಕೂಡ ಟಾರ್ಗೆಟ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಶ್ರೀನಗರದ ಭಾಗದಲ್ಲಿ. ಈ ತನಕ ನಾವು ನೋಡ್ತಾ ಇದ್ವಿ ಆ ಪ್ರದೇಶಕ್ಕೆ, ಅಂದರೆ ಜಮ್ಮುವಿನಿಂದ ಶುರುವಾಗಿ ರಜೋರಿಯ ತನಕ, ಪೂಂಚ್ ತನಕ ಅದು ಬರ್ತಾ ಇತ್ತು. ಅಲ್ಲಿಯವರೆಗೆ ಮಾತ್ರ ಸದ್ದು ಕೇಳಿ ಬರ್ತಾ ಇತ್ತು, ಹಾರಾಟ ಆಗ್ತಾ ಇತ್ತು, ಡ್ರೋನುಗಳು ಒಡೆದುಳಿಸುವಂಥದ್ದು ಆಗ್ತಾ ಇತ್ತು. ಆದರೆ ಮತ್ತು ಉರಿ ಭಾಗದಲ್ಲಿ ಆಗ್ತಾ ಇತ್ತು, ಅನಂತನಾಗ್ ಭಾಗದಲ್ಲಿ ಆಗ್ತಾ ಇತ್ತು. ಆದರೆ ಅದು ಶ್ರೀನಗರಕ್ಕೆ ಶಿಫ್ಟ್ ಆಗಿರಲಿಲ್ಲ. ಇವತ್ತು ಮತ್ತು ನಿನ್ನೆ ಶ್ರೀನಗರದ ಭಾಗಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿನ ಜನರಲ್ಲೂ ಕೂಡ ಒಂದು ರೀತಿಯ ಆತಂಕ ಶುರುವಾಗಿರುವಂಥದ್ದು, ಮತ್ತೆ ಏನು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡಲಿಕ್ಕೆ ಶುರುವಾಗಿದೆ. ಅದರ ಜೊತೆಗೆ ನೀವು ನೋಡ್ಬೋದು, ಇಡೀ ಶ್ರೀನಗರ ಬ್ಲಾಕ್ಔಟ್ ಆಗಿರುವಂಥದ್ದು. ನಿನ್ನೆ ಹೆಚ್ಚು ಕಡಿಮೆ 12 ಗಂಟೆಗಳ ಕಾಲ ಶ್ರೀನಗರದ ಒಂದು ಭಾಗದಲ್ಲಿ ಕರೆಂಟ್ ತೆಗೆಯಲಾಗಿತ್ತು. ಇವತ್ತು ಇಡೀ ಶ್ರೀನಗರ ಪೂರ್ತಿ ಬ್ಲಾಕ್ಔಟ್ ಆಗಿದೆ ಅನ್ನುವಂಥದ್ದು ಇಲ್ಲಿನ CM ಒಮರ್ ಅಬ್ದುಲ್ಲಾ ಅವರು ಕೂಡ ಖಚಿತಪಡಿಸಿದ್ದಾರೆ. ನಾವು ನಿಂತಿರುವಂಥ ಪ್ರದೇಶದಲ್ಲೂ ಕೂಡ ನೀವು ನೋಡ್ಬೋದು, ಎಲ್ಲವೂ ಕೂಡ ಕಪ್ಪಾಗಿರುವಂಥದ್ದು. ಅಂದರೆ ಕರೆಂಟ್ ಪೂರ್ತಿಯಾಗಿ ಇಡೀ ಶ್ರೀನಗರದಲ್ಲಿ ಕರೆಂಟ್ ಪೂರ್ತಿಯಾಗಿ ತೆಗೆದಿದ್ದಾರೆ. ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಮತ್ತು ವಾಹನಗಳ ಸಂಖ್ಯೆ ವಿರಳ ಆಗಿದೆ. ಮನೆಯಲ್ಲಿ ಈ ರಸ್ತೆಗಳಲ್ಲಿ ಓಡಾಡುವಂಥವರು ಎಲ್ಲರೂ ಕೂಡ ಈಗ ಆಲ್ರೆಡಿ ಮನೆ ಸೇರಿರುವಂಥದ್ದು. ಯಾಕಂದರೆ ಸದ್ದು ಪುನಃ ಕೇವಲ 1-2 ಬಾರಿ 3-4 ಬಾರಿಗೆ ಸೀಮಿತ ಆಗಿಲ್ಲ, ಅದು ಹೆಚ್ಚು ಕಡಿಮೆ 25-30 ಬಾರಿ ಸದ್ದು ಕೇಳಿರುವಂಥದ್ದು. ಹಾಗಾಗಿ ಕಾಮನ್ ಆಗಿ ಸಾಮಾನ್ಯಕ್ಕೆ ಆತಂಕಕ್ಕೆ ಒಳಗಾಗುವಂಥದ್ದು ಸಹಜ. ಮತ್ತು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜನ ಮನೆ ಸೇರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.